ಇದ್ರೆ ತೋರಿಸ್ತೀನಿ. Hi all, welcome back to my YouTube channel. So after a long time I'm back again with another video. So ಸ್ವಲ್ಪ ಇಮಿಟೇಷನ್ ಜ್ಯುವೆಲ್ರಿ ಶಾಪಿಂಗ್ ಇತ್ತು, ಸೊ ಅದಕ್ಕೆ ಹೋಗೋಣ ಅಂತ ಎಲ್ಲರೂ ರೆಡಿ ಆಗಿದ್ದೀವಿ. ನಮ್ಮ ಮಮ್ಮಿಗೋಸ್ಕರ ಕಾಯ್ದು 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 ಇವಾಗ ಬರ್ತಿದ್ದಾರೆ. ಆಫ್ಟರ್ ಹಾಫ್ ಆನ್ ಅವರ್ ಬೇಗ ಸಾಕ ಟೈಮು ಬರೋದು. ಶಾಪಿಂಗ್ ಹೋಗ್ತಾ ಇದ್ದೀವಿ ಇವತ್ತು ಗಾಂಧಿ ಬಜಾರ್ಗೆ. ಆ್ಯಕ್ಚುಲಿ ಇನ್ಸ್ಟಾ ರೀಲ್ಸಲ್ಲಿ ಒಂದು ವಿಡಿಯೋ ನೋಡಿದೆ, ಸೊ ಅವ್ರ ಶಾಪಿಂಗ್ಗೆ ಹೋಗೋಣ ಅಂತ. ಗಾಂಧಿ ಬಜಾರಲ್ಲಿ ಬಿಗ್ಗೆಸ್ಟ್ ತಲೆನೋ ಒಂದೇ ಪಾರ್ಕಿಂಗ್. ಈ ಪಾರ್ಕಿಂಗ್ ವ್ಯವಸ್ಥೆ ಬಂದ ಮೇಲಿಂದ ತುಂಬ ಈಸಿ ಆಗಿದೆ. ಬಟ್ ನನಗೆ ಒಂದೇ ಒಂದು ಲೂಪ್ ಹೋಲ್ ಅಂದರೆ ತುಂಬ ಕಂಜೆಸ್ಟೆಡ್ ಅನಿಸ್ತು. ಯಾಕಂದರೆ ಟರ್ನಿಂಗಲ್ಲಿ ಹೆವಿ ಕಷ್ಟ ಆಗ್ತಿತ್ತು ಟರ್ನ್ ಮಾಡೋದಕ್ಕೆ. ನಮ್ಮ ಗಾಡಿನೇ ನಮ್ಗೆ ಅಷ್ಟೊಂದು ಕಷ್ಟ ಆದಾಗ ದೊಡ್ಡ ದೊಡ್ಡ ಗಾಡಿ ತಂದಾಗ ಹೇಗೆ ಅವ್ರು ಟರ್ನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಿಕಾಸ್ ಅಲ್ಲಿ ಗೋಡೆ ಫುಲ್ ಉಜ್ಜಾಡಿದ್ರು, ತುಂಬ ವೆಹಿಕಲ್ ಉಜ್ಜಾಡ್ಕೊಂಡು ಏನಪ್ಪ ಹೀಗೆಲ್ಲ ಮಾತಾಡ್ತಾಳೆ ಪಾರ್ಕಿಂಗ್ ಬಗ್ಗೆ ಅಂತ ಆಡ್ಕೋಬೇಡಿ. ನನಗೆ ಪಾರ್ಕ್ ಮಾಡೋದಕ್ಕೆ ತುಂಬ ಕಷ್ಟ ಆಯ್ತು, ಯಾಕಂದರೆ ಸ್ವಲ್ಪ ಕಂಜೆಸ್ಟೆಡ್ ಇತ್ತು ಟರ್ನಿಂಗಲ್ಲಿ ಅಷ್ಟೇ. ಸೊ ಅದು ಮುಗಿಸ್ಕೊಂಡು ಪಾರ್ಕಿಂಗ್ ಮಾಡಿ ಇಮಿಟೇಷನ್ ಜ್ಯುವೆಲ್ರಿ ತೊಗೋಬೇಕಾಯ್ತು. ಹೋಗ್ತಾನೆ ಒಂದು ಶಾಪ್ ಸಿಕ್ತು, ಬಟ್ ಐ ಡಿಡ್ ನಾಟ್ ಲೈಕ್ ದ ಮೆಟೀರಿಯಲ್. ನನಗೆ ಅಷ್ಟು ಇಷ್ಟ ಆಗಿಲ್ಲ, ಯಾಕಂದರೆ ವೀಡಿಯೋದಲ್ಲಿ ನಿಮ್ಗೇನು ಗೊತ್ತಾಗ್ತಿಲ್ಲ, ಬಟ್ ಇನ್ ಪರ್ಸನ್ ನೋಡಿದಾಗ ಅದ್ರ ಮೆಟೀರಿಯಲ್ ಇಷ್ಟ ಆಗ್ತಿರ್ಲಿಲ್ಲ, ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಐ ಡಿ ನಾಟ್ ಲೈಕ್ ಇಟ್. ವಿಡಿಯೋದಲ್ಲಿ ತುಂಬ ಚೆಂದ ಕಾಣಿಸ್ತಿದೆ, ಬಟ್ ರಿಯಲ್ ಆಗಿ ಹಾಗಿಲ್ವೇ ಇಲ್ಲ ಕ್ವಾಲಿಟಿ. ಸೊ ಇನ್ಸ್ಟಾದಲ್ಲಿ ನೋಡಿ ಬಂದಿರೋ ಶಾಪ್ ಇದು. ಸೊ ನಾನು ಕೆಲವೊಂದು ಸ್ಯಾರೀಸ್ಗಳಿಗೆ ಬ್ಯಾಂಗಲ್ಸ್ ತೆಗೆದಿರಲಿಲ್ಲ, ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ತುಂಬ ಚೆನ್ನಾಗಿ ಅನಿಸ್ತು, ಅದಕ್ಕೆ ಬಂದೆ ಬ್ಯಾಂಗಲ್ಸ್ ತೊಗೊಳೋದಕ್ಕೆ. ಅದಕ್ಕೆ ನೋಡಿ ಎಷ್ಟು ಪ್ರಿಟಿ ಕಾಣಿಸ್ತಿದೆ ಎದ್ದಿ. ಇನ್ನೊಂದು ಸ್ಯಾರಿಗೆ ಪಿಂಕ್ ಕಲರ್ ಸ್ಯಾರಿಗೆ ತಗೋಬೇಕಾಗಿತ್ತು, ಇದನ್ನ ತಗೊಂಡ್ವಿ. ಸೊ ಟೂ ಸ್ಯಾರಿಗೆ ಮ್ಯಾಚಿಂಗ್ ಬ್ಯಾಂಗಲ್ ತಗೊಂಡೆ. ಆದರೆ ಪಿಂಕ್ ನಾರ್ಮಲ್ಲೇ, ಸಿಂಗಲ್ ಕಲರ್ ಆದರೆ ನಿಮ್ಗೇನು ವಾವ್ ಅನ್ಸಲ್ಲ. ಅದು ಕಾಂಟ್ರಾಸ್ಟ್ ಮಾಡಿಸಿದ್ದೀನಲ್ಲ, ಸೂಪರಾಗಿ ಕಾಣಿಸ್ತದೆ. ನನ್ನ ಸ್ಯಾರಿ ಕಲರ್ ಇರೋದು ಹಾಗೇನೆ. ಎಷ್ಟಿದೆ? 500 ರೂಪಾಯಿ 4 ಬಳೆ. 500 ರೂಪಾಯಿ 4 ಬಳೆ. 500 ರೂಪಾಯಿ 4 ಬಳೆ ಅಂತ. ಸೊ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಬಂದೆ. ಆ್ಯಂಡ್ ನಮ್ಮ ತಾಯಿಗೆ ಈ ಜುಮ್ಕಾ ಇಷ್ಟ ಆಯ್ತು. ಇದನ್ನು ಭರತನಾಟ್ಯಂ ಜುಮ್ಕಾ ಅಂತಾರೆ, ಟ್ರೆಡಿಷ್ನಲ್ ಓಲ್ಡ್ ಜುಮ್ಕಾ ಅಂತಾರೆ. ನಮ್ಮ ತಾಯಿಗೆ ತುಂಬ ಇಷ್ಟ ಆಯಿತು, ಸೊ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ನಾನು ಬೇರೆ ಇಯರಿಂಗ್ಸ್ ಎಲ್ಲ ನೋಡ್ತಾ ಇದ್ದೆ, ಅದ್ರ ಕ್ವಾಲಿಟಿಗೆ ಆ ರೇಟಿಗೆ ಕೊಡೋಂಗೆ ಇರಲಿಲ್ಲ. ನನಗಷ್ಟು ಏನೂ ಅನಿಸ್ಲಿಲ್ಲ, ಯಾವುದು ವಾವ್ ಅನಿಸ್ತಾ ಇರಲಿಲ್ಲ. ವಾವ್ ಅನಿಸಿದೆಲ್ಲ ತುಂಬ ಎಕ್ಸ್ಪೆನ್ಸಿವ್, ಆ್ಯಂಡ್ ಅದ್ರ ಕ್ವಾಲಿಟಿ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ. ಸೊ ಆಕ್ಸೆಸರೀಸ್ ತೊಗೊಳೋದನ್ನು ಡ್ರಾಪ್ ಮಾಡಿ ಕೆಲವೊಂದು ಥಿಂಗ್ಸ್ ಬೇಕಾಗಿತ್ತು, ಲೈಕ್ ಬೇಸಿಕ್ ಥಿಂಗ್ಸ್, ಬಿಂದಿ, ಹೇರ್ ಬ್ಯಾಂಡ್, ಈ ಥರ ಎಲ್ಲ ತೊಗೊಂಡ್ವಿ. ಬಿಕಾಸ್ ಆಕ್ಸೆಸರೀಸ್ ನಂಗೆ ಒಂದು ಚೂರು ವರ್ತ್ ಅನಿಸ್ಲಿಲ್ಲ. ಇನ್ಸ್ಟಾ ರೀಲ್ ನೋಡಿ ಎಷ್ಟು ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದೆ, ಬಟ್ ಐ ವಾಸ್ ಕೈಂಡ್ ಆಫ್ ಡಿಸಪಾಯಿಂಟೆಡ್. ಇದೆಲ್ಲ ಕಾಲ್ ಚೈನು, ಒಂದು ಕ್ವಾಲಿಟಿ ವಾಸ್ ನಾಟ್ ದ್ಯಾಟ್ ಗ್ರೇಟ್. ನಿಮ್ಮ ಕ್ಯಾಮ್ರಾದಲ್ಲಿ ನೋಡೋದಕ್ಕೆಲ್ಲ ಸೂಪರಾಗಿ ಕಾಣಿಸುತ್ತೆ, ಬಟ್ ಇನ್ ಪರ್ಸನ್ ನೋಡಿದಾಗಲೇ ಗೊತ್ತಾಗೋದು. ಏನೋ ಡಾಬೆಲ್ಲ ನಾನು ನೋಡೋಕೆ ಹೋಗಲಿಲ್ಲ, ಜಸ್ಟ್ ವೀಡಿಯೋ ಮಾಡಿದೆ. ಆ್ಯಂಡ್ ಹೇರ್ ಕ್ಲಿಪ್ಸು ತುಂಬ ಎಕ್ಸ್ಪೆನ್ಸಿವ್. ಒಂದು ನಾರ್ಮಲ್ ಹೇರ್ ಕ್ಲಿಪ್ ನನಗೇನೂ ಅನಿಸ್ತಾ ಇಲ್ಲ, ಅದರಲ್ಲಿ ಏನೂ ಇಲ್ಲ. ಅದನ್ನು 225 ರೂಪಾಯಿ ಅಂತ ಹಾಕಿದ್ದಾರೆ. ನಾನು ಆ್ಯಕ್ಚುಲಿ ವೀಡಿಯೋ ಮಾಡೋದು ಮರ್ತೋದೆ ಹೇರ್ ಕ್ಲಿಪ್ಸ್ದು. ಐ ಡೋಂಟ್ ನೋ ವೈ ಐ ಫಾರ್ಗಾಟ್, ಬಟ್ ಅದ್ರಲ್ಲಿ ಏನೂ ಇಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಕೊಡಲಿ ನಾನು. ರೀಸನಬಲ್ ಅಂತ ಬಂದರೆ ಬರೀ ಇಷ್ಟು ಸಾಮಾನಿಗೆ 1660 ಆಗಿದೆ. ಇಲ್ಲಿಗೆಲ್ಲ ಬರ್ಬದ್ದು ಮೆಜೆಸ್ಟಿಕ್ ಹೋಗೋದು, ಸಿಟಿ ಮಾರ್ಕೆಟ್ಗೆ ಒಳ್ಳೆ ಪ್ರೈಸ್ಗೆ ಒಳ್ಳೊಳ್ಳೆ ಬ್ಯಾಂಗಲ್ಸ್ ತರ್ಬೋದು. ಸೊ ಗಾಂಧಿ ಬಜಾರ್ಗೆ ಹೋಗಿದ್ದೀವಿ. ಹೂವು, ಕುಂಬಳಕಾಯಿ ಅದು ಇದು ತೊಗೋಬೇಕು ಅಂತ ನಮ್ಮಮ್ಮ ಶಾಪಿಂಗ್ ಮಾಡ್ಕೊಂಡು ನಿಂತ್ಕೊಂಡ್ರು. ಫುಲ್ ಖಾಲಿ. ನನಗೆ ಚಾಟ್ಸ್ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ತಿನ್ನಬೇಕು ಅನಿಸ್ದಾಗ ನಾನು ಇಲ್ಲೇ ಹೋಗೋದು, ಜಯನಗರದಲ್ಲಿ, ಬೇರೆ ಎಲ್ಲೂ ಹೋಗಲ್ಲ. ದಕ್ಷಿಣ ತಿಂಡಿ ಬಂದು ಬೆಂಗಳೂರು ಕೆಫೆ ಅವ್ರದ್ದೇ. ಇಲ್ಲಿ ತುಂಬ ಕ್ರೌಡ್ ಇತ್ತು ಅಂತ ನಾವು ದಕ್ಷಿಣ ತಿಂಡಿಗೆ ಹೋಗ್ತಾ ಇದ್ದೀವಿ ದೋಸೆ ತಿನ್ನೋಕ್ಕೆ. 2 ಮೊಳ ಹೂವು ತೆಗೆದ್ರು ಅವರು ಅಳತೆ ಮಾಡಿ. ಅದನ್ನೇ ತೆಗ್ದು ನಮ್ಮಮ್ಮ ಅಳತೆ ಮಾಡಿದಾಗ 2 ಮೊಳ ಯಾವ ಆ್ಯಂಗಲಲ್ಲೂ ಬಂದಿಲ್ಲ. ನಮ್ಮ ತಾಯಿ ಯಾಕಮ್ಮ ಕಮ್ಮಿ ಹಾಕಿದ್ಯಾ ಹೂವು ಅಂದರೆ, ತಾಯಿ ನಿಂದು ಕೈ ದೊಡ್ಡದೈತೆ ನಂದು ಕೈ ಚಿಕ್ಕದೈತೆ ಅಂತಾರೆ. ಇದು ನಾನು ಎಷ್ಟು ಕಡೆ ರೀಸನ್ ಕೇಳ್ಬಿಟ್ಟಿದ್ದೀನಿ ಅಂದರೆ ಅಷ್ಟಿಷ್ಟಿಲ್ಲ. ತೊಗೊಳ್ಳೋ 10 ರೂಪಾಯೋ 20 ರೂಪಾಯಿ, ಅದರಲ್ಲೂ ಮೋಸನ.
ತುಂಬ ದಿನಗಳಾದಮೇಲೆ ದಕ್ಷಿಣ ತಿಂಡಿಗೆ ಹೋಗ್ತಾ ಇದ್ದೀನಿ ಮಸಾಲೆ ದೋಸೆ ತಿನ್ನೋದಕ್ಕೆ. ಈ ಗ್ಯಾಸ್ ಪ್ರಾಬ್ಲಮಿಂದ ಅವರು ಮಧ್ಯಾಹ್ನ ಬೆಳಗ್ಗೆ ದೋಸೆ ಮಾಡೋದೇ ಬಿಟ್ಟಿದ್ರು, ಓನ್ಲಿ ಈವ್ನಿಂಗ್ ಅವೈಲೇಬಲ್ ಇತ್ತು. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಐ ಆಮ್ ಹ್ಯಾವಿಂಗ್. ಆ್ಯಂಡ್ ಬಿಲ್ ನೋಡಿ 1660. ರಿಯಲಿ ಡೋಂಟ್ ನೋ ಯಪ್ಪ. ಆ್ಯಂಡ್ ನಮ್ಮ ತಾಯಿ ಇಯರಿಂಗ್ ತೊಗೊಂಡ್ರು. ಇಟ್ ಇಸ್ ಅವ್ರಿಗೆ ತುಂಬ ಇಷ್ಟ ಆಯಿತು. ಸೊ ದಿಸ್ ಇಸ್ ವೆರಿ ಕ್ಯೂಟ್ ಇಯರಿಂಗ್. ಆಮೇಲೆ ನಾನು ಈ ಬ್ಯಾಂಗಲ್ಸ್ ತೊಗೊಂಡೆ ಫಾರ್ ಮೈ ಸ್ಯಾರಿ ಮ್ಯಾಚಿಂಗ್. ಈ ಬ್ಯಾಂಗಲ್ ಕೂಡ ನನ್ನ ಸ್ಯಾರಿಗೆ ಮ್ಯಾಚಿಂಗ್ ತೊಗೊಂಡೆ, ಎಕ್ಸಾಕ್ಟ್ ಮ್ಯಾಚಿಂಗ್ ಸಿಕ್ಕಿದೆ. ಆ್ಯಂಡ್ ಯಾ ಸ್ಟಿಕ್ಕರ್ಸ್ ಫಾರ್ ಮೈ ಮಾಮ್ ಆ್ಯಂಡ್ ಫಾರ್ ಮೈ ಸೆಲ್ಫ್. ಆ್ಯಂಡ್ ಇದೊಂದು ತೊಗೊಂಡೆ. ಆ್ಯಂಡ್ ಐ ಪೇಡ್ ಅರೌಂಡ್ 105. ಇಷ್ಟಕ್ಕೆ 1660. ಸ್ಪಾಂಜು, ಮೇಕಪ್ ಸ್ಪಾಂಜು ₹100 ಒಂದು. ಆ್ಯಂಡ್ ದಿಸ್ ಇಸ್ ಐ ಥಿಂಕ್ 24 rupees. ಈ ರಿಬನ್ಸ್ ತೊಗೊಂಡು ಇಷ್ಟೇ ನೋಡಿ. ಬ್ಯಾಂಗಲ್ಸ್ ನೋಡಿ, ಡಜನ್ ತೊಗೊಂಡಿದ್ದು ಸಿಟಿ ಮಾರ್ಕೆಟ್ಗೆ ಹೋದಾಗ ಅವೆನ್ಯೂ ರೋಡಲ್ಲಿ ₹100. ಒಂದು ಕಲರ್ ₹100, ಒಂದು ಡಜನ್ ಇರುತ್ತೆ. ಐ ಡೋಂಟ್ ನೋ ಏನು ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಂತ. ಮೇ ಬಿ ಡಿಸೈನ್, ಬಟ್ ಇದು ಗ್ಲಾಸ್ ಬ್ಯಾಂಗಲೇ, ಇದು ಗ್ಲಾಸ್ ಬ್ಯಾಂಗಲ್ಸೇ. ನನಗೆ ಅವೆನ್ಯೂ ರೋಡ್ಗೆಲ್ಲ ಹೋಗಿ ಪರ್ಚೇಸ್ ಮಾಡೋ ಪೇಷನ್ಸ್ ಇಲ್ಲ. ಸೊ ಅದಕ್ಕೆ ಗಾಂಧಿ ಬಜಾರ್ ಜೈನರ್ಗೆ ಹೋಗ್ಬಿಟ್ಟು ಬಂದೆ ಅಷ್ಟೇ. ಏನಾದ್ರು ಇಂಟ್ರೆಸ್ಟ್ ಇದೆ ಆ ಸ್ಟೋರ್ಗೆ ನೋಡಿ, ಇಲ್ಲೇ ಸ್ಟೋರ್ ಡೀಟೇಲ್ಸ್ ಹಾಕ್ತಾ ಇದ್ದೀನಿ. ಸೊ ಇವತ್ತು ಶಾಪ್ಗೆ ಹೋಗ್ಬಿಟ್ಟು ಬಂದಮೇಲೆ ನಮ್ಮ ಮನೇಲಿ ಇರೋ ಆಕ್ಸೆಸರೀಸ್ನೆಲ್ಲ ತೋರಿಸ್ತಾ ಹೋಗ್ತೀನಿ ನೋಡಿ. ಓಕೆ, ದಿಸ್ ಇಸ್ ನೆಕ್ ಪೀಸ್. ಸಿಂಪಲ್ ಚೋಕರ್, ಬಟ್ ಇಟ್ ಇಸ್ ಎಲಿಗೆಂಟ್. ಇದು ಮೋಸ್ಟ್ಲಿ ವರ್ಷಗಳೇ ಆಗೋಗಿದೆ, ಬಟ್ ಸ್ಟಿಲ್ ನೋಡಿ ಎಷ್ಟು ಚೆನ್ನಾಗಿದೆ. ಈವನ್ ಸ್ಟೋನ್ ಕ್ವಾಲಿಟಿ, ಪರ್ಲ್ ಕ್ವಾಲಿಟಿ, ಅದು ಮೆಟೀರಿಯಲ್ ಆಗಲಿ ತುಂಬ ಚೆನ್ನಾಗಿದೆ. ಸೊ ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ ಅ ನೆಕ್ ಪೀಸ್. ಇಲ್ಲ ಅಂದರೆ ಹಿಂದ್ಗಡೆ ಹುಕ್ ಕೊಟ್ಟಿದ್ದಾರೆ, ನೀವು ಹೇರ್ಗೆ ಆಕ್ಸೆಸರೀಸ್ ಆದರೂ ಹಾಗೆ ಹಾಕೋಬೋದು. ಸೊ ಇಟ್ಸ್ ಜಸ್ಟ್ 2 in 1. ಇಟ್ಸ್ ವೆರಿ ಲವ್ಲಿ. ಇದು ಅಷ್ಟೇ ಕ್ಯೂಟ್ ಆಗಿದೆ. ಇಲ್ಲೆಲ್ಲ ಈ ಥರ ಪೀಸು ನನಗೆ ಸಿಕ್ತು, ಬಟ್ ಎಕ್ಸ್ಪೆನ್ಸಿವ್, ತುಂಬ ಎಕ್ಸ್ಪೆನ್ಸಿವ್ ಅವ್ರ ಹತ್ರ. ಇದೆಲ್ಲ ನಾನು ₹200 ತಂದರೆ ಇದೇ ಐಟಮು ಅವ್ರ ಹತ್ರ ₹500-600. ನನಗಿದು ಸೆಟ್ಟೇ ಸಿಕ್ಬಿಟ್ಟಿದೆ ₹600. ಎಷ್ಟು ಚೆನ್ನಾಗಿದೆ. ಇವನ್ ಇದು ಬಂದು ಸಿಲ್ವರ್ ಬಿಡಿ, ಮಾತಾಡೋಂಗಿಲ್ಲ. ಸಿಲ್ವರ್ ಗೋಲ್ಡ್ ಪಾಲಿಶ್ಡ್ ಇದು. ಇಟ್ಸ್ ವೆರಿ ಪ್ರಿಟ್ಟಿ ಒನ್. ವಾವ್, ಇಟ್ಸ್ ಟೂ ಕ್ಯೂಟ್. ಇದು ತುಂಬ ಕ್ಯೂಟ್ ಆಗಿದೆ. ಸಿಲ್ವರ್, ಬಟ್ ಇದು ಪಂಚ್ಲೋಹ ಇಯರಿಂಗು ಇನ್ಸ್ಟಾಗ್ರಾಮಲ್ಲಿ ನೋಡಿ ತೊಗೊಂಡಿದ್ದು ನನ್ನ ಫೇವ್ರೆಟ್. ಇದೇ ಥರ ಪಿಂಕಲ್ಲಿ ಕೂಡ ಇದೆ. ಸ್ಟೋನ್ ಕ್ವಾಲಿಟೀಸ್ A1 ಆ್ಯಂಡ್ ಪಂಚ್ಲೋಹ. ಕಲರ್ ನೋಡಿ, ಇದನ್ನು ಆಲ್ರೆಡಿ ಒಂದು 4 ಸತಿ ಯೂಸ್ ಆಗಿದೆ, ಯೂಸ್ಡ್ ಒನ್ ಇದು. ಆದರೂ ನೋಡಿ ಎಲ್ಲ ಹೇಗೆ ಹೊಸಾದ್ರ ಥರ ಇದೆ. ಪ್ರೈಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳಿ ಎಷ್ಟು ಕೊಟ್ಟಿರಬಹುದು ಅಂತ. ಆವಾಗ ನಾನು ಡಿಸ್ಕ್ಲೋಸ್ ಮಾಡ್ತೀನಿ ಯಾವ ಪೇಜಲ್ಲಿ ತೊಗೊಂಡೆ. ಇದೆ ನೋಡಿ, ಪಂಚ್ಲೋಹದು ಪಿಂಕಲ್ಲಿ ಒಂದಿದೆ, ವೈಟಲ್ಲಿ ಒಂದಿದೆ. ಇದು ನೋಡೋದಕ್ಕೆ ಎಕ್ಸಾಕ್ಟ್ ಒಳ್ಳೆ ಗೋಲ್ಡ್ ಥರನೇ ಕಾಣುತ್ತೆ. ಇಮಿಟೇಷನ್ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಆ್ಯಂಡ್ ಇಟ್ಸ್ ಪಂಚ್ಲೋಹ ಅಲ್ಲ. ನನಗೆ ಈ ನಡುವೆ ಪಂಚ್ಲೋಹದು ತುಂಬ ಇಷ್ಟ. ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮ್ ಅವ್ರದ್ದು, ಅಲ್ಲಿ ತೊಗೊಂಡಿದ್ದು. ದೇ ಹ್ಯಾವ್ ಗುಡ್ ಕಲೆಕ್ಷನ್ಸ್. ಇದೇ ಕಲರಲ್ಲಿ ಇದೇ ಡಿಸೈನಲ್ಲಿ ನಾನು ಬ್ಲ್ಯಾಕ್ ಹುಡುಕ್ತಿದೆ. ಅವರು ಔಟ್ ಆಫ್ ಸ್ಟಾಕ್ ಅಂದರು. ಇನ್ನೊಂದು 3 months ಆಗುತ್ತೆ ರೀಸ್ಟಾಕ್ ಆಗೋಕ್ಕೆ ಅಂದರು. ಸೊ ವೇಟ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಒಂದು ಆ್ಯಡ್ ಆನ್ ಆಗುತ್ತೆ ಈ ಕಲೆಕ್ಷನ್ಗೆ. ಈಗ ಸದ್ಯಕ್ಕಿರೋದು ಇವೆರಡೆ. ಸೊ ಬಟ್ ಪಿಂಕ್ ಮುಂದೆ ಈ ವೈಟ್ ನೋಡಿ ಎಷ್ಟು ಚಂದ ಇದೆ, ಪ್ರಿಟ್ಟಿ ಇದೆ. ಪಂಚ್ಲೋಹದು ಎಷ್ಟು ಚೆನ್ನಾಗಿದೆ. ಅದೇ ಇವತ್ತು ಹೋಗಿದ್ನಲ್ಲ ಗಾಂಧಿ ಬಜಾರ್ಗೆ, ಅವ್ರೇನಾರು ಈ ಥರ ಇಯರಿಂಗ್ಸ್ ಕೇಳ್ಬಿಟ್ಟಿದ್ದೆ 1,000-2,000 ಹೇಳಿರೋರು. ಬಟ್ ನಾನು ಕಮೆಂಟ್ ಸೆಕ್ಷನಲ್ಲಿ ನೋಡ್ತೀನಿ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ಇನ್ನು ವ್ಲಾಗ್ ಎಂಡ್ ಮಾಡೋ ಸಮಯ ಬಂತು. ಹಾಗೂ ಇಯರಿಂಗ್ ಪ್ರೈಸ್ನ ಗೆಸ್ ಮಾಡೋದನ್ನು ಮರಿಬೇಡಿ. ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ನೀವೆಲ್ಲ ಗೆಸ್ ಮಾಡಿದ್ರೆ ಮಾತ್ರ ನಾನು ಆ ಪೇಜನ್ನು ರಿವೀಲ್ ಮಾಡ್ತೀನಿ, ಇಲ್ಲ ಅಂದರೆ ಅವ್ರ ಪೇಜನ್ನು ನಾನು ಹೇಳೋಕ್ಕೆ ಹೋಗಲ್ಲ. ಸೊ ನೋಡೋಣ ಎಲ್ಲರೂ ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತೀರಾ ಅಂತ. ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಮರಿಬೇಡಿ. ಹೀಗೆ ನನ್ನನ್ನು ಸದಾ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಬಾಯ್.